ನೀವು ನಿಮ್ಮ ಅಮ್ಮ, ಅಜ್ಜಿ ಅಥವಾ ನಿಮ್ಮ ಹತ್ತಿರದ ಯಾರನ್ನಾದರೂ ಗಮನಿಸಿದ್ದೀರಾ? ಹಿಂದೆ ನೇರವಾಗಿ ನಿಂತು ನಡೆದಾಡುತ್ತಿದ್ದವರು ಈಗ ನಿಧಾನವಾಗಿ ಬೆನ್ನು ಬಾಗಿದಂತೆ ನಡೆದಾಡುತ್ತಿರುತ್ತಾರೆ. ಎಲ್ಲರೂ ಹೇಳುತ್ತಾರೆ, ವಯಸ್ಸಾದ ಕಾರಣದಿಂದ ಹೀಗೆ ಆಗುತ್ತೆ ಅಂತ. ಆದರೆ ಸತ್ಯ ಏನು ಗೊತ್ತಾ? ಇದು ವಯಸ್ಸಿನ ಸಂಕೇತವಲ್ಲ. ಇದು ಒಂದು ಮೌನ ರೋಗದ ಸಂಕೇತ. ಇದು ನೋವಿಲ್ಲದೆ ಪ್ರಾರಂಭವಾಗುತ್ತದೆ, ಆದರೆ ಒಮ್ಮೆ ಪ್ರಾರಂಭವಾದರೆ ಎಲುಬುಗಳನ್ನು ಒಳಗಿನಿಂದಲೇ ದೌರ್ಬಲ್ಯಗೊಳಿಸುತ್ತವೆ. ಒಂದು ಸಣ್ಣದಾಗಿ ಕೆಳಗೆ ಬಿದ್ದರೂ ಸಹ ಜೀವನವನ್ನೇ ಬದಲಿಸಿಬಿಡುತ್ತದೆ. ಅಂದಹಾಗೆ ಈ ರೋಗದ ಹೆಸರು ಆಸ್ಟಿಯೋಪೊರೋಸಿಸ್. ಇದನ್ನು ಮೌನ ಎಲುಬಿನ ರೋಗ ಎಂದು ಕರೆಯುತ್ತಾರೆ, ಏಕೆಂದರೆ ಆರಂಭದಲ್ಲಿ ಯಾವುದೇ ರೋಗ ಲಕ್ಷಣಗಳು ಇರುವುದಿಲ್ಲ. ಸಾಮಾನ್ಯವಾಗಿ ಈ ರೋಗ 35 ವರ್ಷದ ವಯಸ್ಸಿನಿಂದಲೇ ಶುರುವಾಗುತ್ತದೆ, ಆದರೆ ನಮಗೆ ತಿಳಿಯುವುದು 50 ವರ್ಷ ಆದ ನಂತರ ಮಾತ್ರ. ಈ ರೋಗ ಬರುವುದಕ್ಕಿಂತ ಮುಂಚೆ ನಮ್ಮ ದೇಹದ ಎಲುಬುಗಳು ಸಿಮೆಂಟ್ನ ರೀತಿ ಗಟ್ಟಿಯಾಗಿರುತ್ತದೆ. ಆದರೆ ಒಮ್ಮೆ ಈ ರೋಗ ಬಂದರೆ ಎಲುಬಿನ ಒಳಭಾಗದಲ್ಲಿ ಖಾಲಿ ಜಾಗಗಳು ಹೆಚ್ಚಾಗುತ್ತವೆ, ಎಲುಬುಗಳನ್ನು ತೆಳ್ಳಗೆ ಮಾಡಿ ದೌರ್ಬಲ್ಯಗೊಳಿಸುತ್ತವೆ. ಇದರ ಫಲಿತವಾಗಿ ಬೆನ್ನು ಬಾಗುವುದು, ಎತ್ತರ ಕಡಿಮೆಯಾಗುವುದು, ಸಣ್ಣದಾಗಿ ಕೆಳಗೆ ಬಿದ್ದರೂ ಸಹ ಮೂಳೆ ಮುರಿಯುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಈ ರೋಗ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ಯಾಕೆ ಗೊತ್ತಾ? ಮಹಿಳೆಯರಲ್ಲಿ ಮೆನೋಪಾಸ್ ನಂತರ ಎಸ್ಟ್ರೋಜನ್ ಹಾರ್ಮೋನ್ಗಳು ಕಡಿಮೆಯಾಗುತ್ತವೆ ಮತ್ತು ಕ್ಯಾಲ್ಸಿಯಂನ ಕೊರತೆ ಕೂಡ ಉಂಟಾಗುತ್ತದೆ. ಕೆಲವು ಬಾರಿ ಹೆಚ್ಚು ಗರ್ಭಧಾರಣೆಗಳನ್ನು ಮಾಡಿರುವ ಮಹಿಳೆಯರಿಗೂ ಸಹ ಈ ರೋಗ ಬರುತ್ತದೆ. ದೇಹಕ್ಕೆ ವ್ಯಾಯಾಮ ಇಲ್ಲದೆ ಮನೆ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರಿಗೂ ಸಹ ಈ ರೋಗ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇವೆಲ್ಲವೂ ಸೇರಿ ಮಹಿಳೆಯರ ಎಲುಬುಗಳನ್ನು ನಿಧಾನವಾಗಿ ದೌರ್ಬಲ್ಯಗೊಳಿಸುತ್ತವೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದಾರಾ? ಅಮ್ಮನಿಗೆ ಆಗಾಗ ಬೆನ್ನು ನೋವು ಬರುತ್ತಾ? ಅಜ್ಜಿಗೆ ನಡೆಯಲು ಕಷ್ಟವಾಗುತ್ತಿದೆಯಾ? ಇದು ಸಾಮಾನ್ಯ ಎಂದು ನಾವು ಬಿಟ್ಟು ಬಿಡುತ್ತೇವೆ, ಆದರೆ ಅದು ಒಂದು ಎಚ್ಚರಿಕೆ ಸಂಕೇತ ಆಗಿರುತ್ತದೆ. ಈ ರೋಗ ಹೆಚ್ಚಾದಾಗ ಕಾಣಿಸಿಕೊಳ್ಳುವ ಲಕ್ಷಣಗಳು: ಬೆನ್ನು ಮತ್ತು ಕುತ್ತಿಗೆಯ ಭಾಗದಲ್ಲಿ ನಿರಂತರವಾಗಿ ನೋವು ಬರುತ್ತಾ ಇರುತ್ತದೆ. ನಮ್ಮ ದೇಹದ ಎತ್ತರ ನಿಧಾನವಾಗಿ ಕಡಿಮೆಯಾಗುತ್ತಿರುತ್ತದೆ. ಬೆನ್ನು ಮುಂದಕ್ಕೆ ಬಾಗಿದಂತೆ ಅನುಭವ ಆಗುತ್ತಿರುತ್ತದೆ. ಸಣ್ಣ ಗಾಯಕ್ಕೂ ಮೂಳೆ ಮುರಿಯುವ ಪರಿಸ್ಥಿತಿ ಉಂಟಾಗುತ್ತದೆ. ಇವೆಲ್ಲವೂ ಬಂದ ಮೇಲೆ ಚಿಕಿತ್ಸೆ ಸ್ವಲ್ಪ ಕಷ್ಟ. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇದನ್ನು ತಡೆಯಬಹುದು. ಇದನ್ನು ತಡೆಯುವುದಕ್ಕೆ ನಾವೇನು ಮಾಡಬೇಕು ಅಂದರೆ ಕ್ಯಾಲ್ಸಿಯಂ ಸಮೃದ್ಧ ಆಹಾರವನ್ನು ತಗೊಳ್ಬೇಕು. ವಿಟಮಿನ್ ಡಿ ಅಂದರೆ ಬೆಳಗಿನ ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳಬೇಕು. ನಿಯಮಿತವಾಗಿ ನಡೆಯುವುದು ಅಥವಾ ಲಘು ವ್ಯಾಯಾಮವನ್ನು ಮಾಡಬೇಕು. ಕಾಲಕಾಲಕ್ಕೆ ವೈದ್ಯರ ತಪಾಸಣೆ ಮಾಡಿಸಿಕೊಳ್ಳಬೇಕು ಮತ್ತು ಬೋನ್ ಡೆನ್ಸಿಟಿ ಟೆಸ್ಟ್ ಸಹ ಮಾಡಿಸಿಕೊಳ್ಳಬೇಕು. ಮಹಿಳೆಯರೇ, ನಿಮ್ಮ ಬೆನ್ನು ಬಾಗಿದ್ರೆ ಅದು ತ್ಯಾಗದ ಚಿಹ್ನೆಯಲ್ಲ, ಅದು ನಿಮ್ಮ ದೇಹ ಸಹಾಯಕ್ಕಾಗಿ ನೀಡುತ್ತಿರುವ ಸಂಕೇತ. ವಯಸ್ಸಿನ ಹೆಸರಿನಲ್ಲಿ ಈ ರೋಗವನ್ನು ನಿರ್ಲಕ್ಷಿಸಬೇಡಿ. ಈ ವಿಡಿಯೋ ನೋಡಿ ನಿಮಗೆ ನಿಮ್ಮ ಅಮ್ಮ, ಅಕ್ಕ, ಅಜ್ಜಿ ನೆನಪಾದರೆ ಈ ಮಾಹಿತಿಯನ್ನು ಅವರ ಜೊತೆ ಹಂಚಿಕೊಳ್ಳಿ. ಒಂದು ಶೇರ್, ಒಂದು ಮಾತು, ಯಾರಿಗಾದರೂ ಸಹಾಯವಾಗಬಹುದು. ಆಮೇಲೆ ಮರಿದಿರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.